ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಾಂತರಾಜ್ ಅಂತ. ಸುಂದರವಾದ ಜಾಗಗಳು ನೋಡೋಕ್ಕೆ ಎಲ್ಲೆಲ್ಲೋ ಹೋಗ್ತೀವಿ, ಆದರೆ ನಮ್ಮ ಅಕ್ಕಪಕ್ಕ ಇರೋ ಅಂಥ ಹಳ್ಳಿ ಸೊಗಡನ್ನು ನಾವು ನೋಡೋದೇ ಇಲ್ಲ. ಬನ್ನಿ, ನಮ್ಮ ಸುತ್ತಮುತ್ತ ಇರೋ ಹಾಸನ ಹತ್ರ ಗೊರೂರು ಜಲಾಶಯ ಇದೆ. ಅಲ್ಲಿಂದ ಹಾಸನಿಂದ 22 ಕಿಲೋಮೀಟ್ರ್ ಸಾಕು. ನಮ್ಮೂರು ಪಕ್ಕನೇ ಇದೆ. ನಮ್ಮೂರು ಸುತ್ತಮುತ್ತ ಇರೋ ವಿಡಿಯೋನ ತುಂಬ ಚೆನ್ನಾಗಿ ತೋರಿಸ್ತೀನಿ ನಿಮಗೆ. ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹೊಸ್ದಾಗಿ ಚಾನಲ್ ಓಪನ್ ಮಾಡಿದ್ದೀನಿ. ನೋಡಿ, ಇದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಇಲ್ಲಿಂದನೇ ನೀರು ಶುರುವಾಗ್ತಾ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸು. ನೋಡಿ ಹಂಗೆ ಬನ್ನಿ, ಇನ್ನೂ ಒಳಗಡೆ ಹೋಗ್ತೀನಿ, ಹೆಂಗಿದೆ ಗೊತ್ತಾಗುತ್ತೆ. ನೀರು ಸೌಂಡೆಲ್ಲ ಹೆಂಗೆ ಕೇಳಿಸ್ತಾ ಇದೆ ನೋಡಿ. ಆಟ ಆಡೋಕ್ಕೆ, ಈಜೊಡೆಯೋಕ್ಕೆ ಎಲ್ಲ ಸೂಪರಾಗಿದೆ ಜಾಗ. ಹಾಗೆ ನೋಡ್ತಾ ಬನ್ನಿ ಫ್ರೆಂಡ್ಸ್, ಹಾಗೆ ಮುಂದೆ ಹೋಗ್ತಾ ಇದ್ದೀನಿ. ಮಿನಿ ಐಲ್ಯಾಂಡ್ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿದೆ. ನಿಮ್ಮ ತಲೆಯಲ್ಲಿ ಏನೇ ಚಿಂತೆ ಕಷ್ಟ ಏನೇ ಇದ್ರೂ ಹಾಸನಕ್ಕೆ ಬಂದಾಗ ಇಲ್ಲಿಗೆ ಒಂದು ಸಲ ಬನ್ನಿ. ನಿಮ್ಮ ತಲೆಯಲ್ಲಿ ಇಲ್ಲಿಂದ ಹೊರಗಡೆ ಹೋಗೋವರೆಗೂ ನಿಮ್ಮ ತಲೆಯಲ್ಲಿ ಏನೂ ಉಳ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ನೀರು, ಮಧ್ಯ ಬ್ರಿಡ್ಜ್ ಇದೆ. ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ತೋರಿಸ್ತೀನಿ. ಇಲ್ಲಿ ನೋಡಿ, ಶುರುವಾಗ್ತಾ ಇದೆ. ತುಂಬ ಚೆನ್ನಾಗಿದೆ. ಹಾಗೆ ಬನ್ನಿ. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಗೊರೂರು ಡ್ಯಾಮು, ಹೇಮಾವತಿ ಡ್ಯಾಮ್. ಅದು ಅದರ ಹಿನ್ನೀರಿದು. ಫುಲ್ಲು ನೀರಿದೆ, ಸುತ್ತ ನೀರಿದೆ, ಮಧ್ಯ ಸೇತುವೆ ಇದೆ. ತುಂಬ ಚೆನ್ನಾಗಿದೆ. ನೋಡಿ, ದೇವಸ್ಥಾನ ಬರ್ತಾ ಇದೆ. ಫುಲ್ಲು ಗಾಳಿ ಹೊಡಿತಾ ಇದೆ. ಎಷ್ಟು ಪ್ರಶಾಂತವಾಗ್ತಾ ಇದೆ ಮನಸ್ಸಿಗೆ ಅಂದರೆ ನೀವು ಒಂದ್ಸಲ ಬಂದರೆ ಗೊತ್ತಾಗುತ್ತೆ. ತಣ್ಣನೆ ಗಾಳಿ. ನೋಡಿ, ದೇವಸ್ಥಾನ ಇದೆ, ಫುಲ್ ಸುತ್ತ ನೀರಿದೆ, ಮಧ್ಯ ಸೇತುವೆ ಇದೆ. ವೆಹಿಕಲಲ್ಲೆಲ್ಲ ಆರಾಮಾಗಿ ಬರ್ಬೋದು. ರೆಸಾರ್ಟ್ ಕೂಡ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ ಜಾಗ. ನೋಡಿ, ದೇವಸ್ಥಾನದ ಹತ್ರ ಬರ್ತಾ ಇದ್ದೀನಿ. ಸಣ್ಣ ಸಣ್ಣಗೆ ಮಳೆ ಬೀಳ್ತಾ ಇದೆ. ನೀವು ಬಂದರೆ ಗೊತ್ತಾಗುತ್ತೆ ಈ ಜಾಗ ಹೆಂಗಿದೆ ಅಂತ. ನನಗೆ ಹೊಸ್ದಾಗಿ ಹೇಳಕ್ಕೆ ಬರ್ತಾ ಇಲ್ಲ, ಹೊಸ್ದಾಗಿ ಓಪನ್ ಮಾಡಿದ್ದೀನಿ. ಇದಕ್ಕೆ ಸರಸ್ವತಿ ರಾಜ್ ಅಂತ ಹೆಸರಿಟ್ಟಿದ್ದೀನಿ. ಸರಸ್ವತಿ ಅಂತ ಯಾಕೆ ಮುಂದೆ ಇಟ್ಟಿದ್ದೀನಿ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಬನ್ನಿ, ದೇವಸ್ಥಾನ ಇದೆ. ತುಂಬ ಹಳೆ ದೇವಸ್ಥಾನ. ವರ್ಷಕ್ಕೊಂದು ಸಲ ಜಾತ್ರೆ ಆಗುತ್ತೆ. ಮೆಟ್ಲತ್ತಣ ಬನ್ನಿ. ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ ಅನಿಸುತ್ತೆ. ಹೋಗೋಣ ಮೇಲೆಯಿಂದ ನೋಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ದೇವಸ್ಥಾನ ಬರ್ತಾ ಇದೆ, ಯಾರೂ ಇಲ್ಲ. ರಂಗನಾಥ ಸ್ವಾಮಿ ಮೇಲೆ ಮಲಗಿದ್ದಾರೆ. ಬನ್ನಿ ನೋಡೋಣ, ದೇವ್ರು ಕಾಣಿಸುತ್ತಾ. ಮೇಲೆ ಬರ್ತಾ ಇದ್ದೀನಿ. ಯಾರೋ ಒಂದಿಬ್ಬರು ಪಕ್ಕದವರು ವಾಕ್ ಬಂದಿದ್ದಾರೆ ಅನ್ಸುತ್ತೆ. ಇಲ್ಲಿಂದ ಹೊರಗಡೆ ಏನೂ ಕಾಣ್ತಾ ಇಲ್ಲ. ಫುಲ್ ಆ ಕಡೆ ಈ ಕಡೆ ಮರ ಗಿಡ ಬೆಳೆದಿದ್ದಾವೆ. ದೇವಸ್ಥಾನದ ಮೇನ್ ಡೋರು ಇಲ್ಲ, ಕಾಣಿಸ್ತಾ ಇಲ್ಲ. ಡೋರ್ ಹಾಕಿದೆ ಫ್ರೆಂಡ್ಸ್.
ಬನ್ನಿ ನೋಡಿ, ಮೇಲ್ಗಡೆಯಿಂದ ಈ ಥರ ಮೆಟ್ಲೆಲ್ಲ ಇದೆ, ತುಂಬ ಚೆನ್ನಾಗಿದೆ. ಯಾವಾಗಲಾದರೂ ಹಾಸನ ಕಡೆ ಬಂದಾಗ ಈ ಕಡೆ ಬನ್ನಿ. ಹಾಸನಿಂದ 22 ಕಿಲೋಮೀಟ್ರ್ ಆಗುತ್ತೆ ಹೇಮಾವತಿ ಜಲಾಶಯ. ಮಕ್ಕಳ ಜೊತೆ ಎಲ್ಲ ಬಂದರೆ ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲ ನೀರು ಹೊಡಿತಾ ಇದೆ. ಇನ್ನು ಸಂಜೆ ಆಯ್ತಾ, ನಾನು ಬೆಳಗಿನ ಜಾವದಲ್ಲಿ ಬಂದಿದ್ದೀನಿ. ಸಾಯಂಕಾಲ ಆಯ್ತಾ ಫುಲ್ಲು ಗಾಳಿ, ತುಂಬ ಚೆನ್ನಾಗಿರುತ್ತೆ. ದಯಮಾಡಿ ಹಾಸನ ಕಡೆ ಬಂದಾಗ ಈ ಕಡೆ ಬನ್ನಿ. ಫ್ಯಾಮಿಲಿ ಟ್ರಿಪ್ಗೆ ಸೂಪರಾಗಿದೆ ಜಾಗ. ಹೊಸ್ದಾಗಿ ಓಪನ್ ಮಾಡಿದ್ದೀನಿ. ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.